ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಹೌದು. ಈ ಬಾರಿ ನಿಮ್ಗೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು? ನಮಗೆ ಒಳ್ಳೆಯದಂದ್ರೆ ಕಾಂಗ್ರೆಸ್ ಪಕ್ಷನೇ ಬರ್ಬೇಕಂತ ಭಾಳ ಆಸೆ ಉಂಟು. ಯಾಕೆಂದ್ರೆ ಅವರಷ್ಟು ಬಡ ಜನರಿಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಾಗಲಿ ಮತ್ತು ಈ ರೇಷನ್ ಕಾರ್ಡ್ ಆಗಲಿ, ಅನ್ನಭಾಗ್ಯ ಯೋಜನೆ ಒಳ್ಳೊಳ್ಳೆ ರೀತಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಈ BJP ಅವರು ಇಷ್ಟು ವರ್ಷ ಆಳಿ ನಮ್ಮ ಈ ಉತ್ತರ ಕನ್ನಡಕ್ಕೆ ಒಂದು ಯಾವುದೇ ಒಂದು ಸಮಸ್ಯೆನ ಬಗೆಹರಿಸಲಿಲ್ಲ ಅವರು. ನೀರಿನ ಸಮಸ್ಯೆ ಭಾಳ ಇದೆ, ಇಲ್ಲಿ ಒಂದು ಉದ್ಯೋಗ ಇಲ್ಲ, ಕಂಪನಿಗಳಿಲ್ಲ, ಯುವಕರೆಲ್ಲ ಗೋವಾ, ಮಂಗಳೂರು, ಬೊಂಬೆ ಕಡೆ ಹೋಗಬೇಕಾಗ್ತದೆ. ಸೀಪಡಿ ಇದೆ, ಕೈಗಾ ನೌಕ ಇದೆ. ಈ ಯಾವ ಇದ್ರಲ್ಲೂ ನಮ್ಮ ಇಲ್ಲಿ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೊಡುಗೆ ಕೊಟ್ರು ಅಂತೀರಾ ನಿಮ್ಮ ಕ್ಷೇತ್ರಕ್ಕೆ? ನಮ್ಮ ಕ್ಷೇತ್ರದಂತೂ ಅಂಕೋಲ ಕ್ಷೇತ್ರ ಏನು ಅವರು ಕೊಡುಗೆ ಇಲ್ಲ ಅವ್ರದ್ದು. ಮತ್ತೆ ಹೆಂಗಿದ್ರು 6 ಸಲ? 6 ಸಲ ಒಂದು ಅವರು ಮೋದಿ ಅಲೆಮೇನೆ ಮತ್ತು ಅವರ ಒಂದು ಆ ಕಡೆ ಸಿರ್ಸಿ ಸಿದ್ದಾಪುರ ಸೈಡ್ ಒಂದು ಅಲೆಯಿಂದ ಗೆದ್ದದ್ದೇ ಅಷ್ಟೇ. ಹೌದು. ಕೆಲಸ ನಮ್ಮ ಕಡೆಯಲ್ಲಿ ಏನು ಕಣ್ಣಿಗೆ ಕಾಣಲಿಲ್ಲ, ಏನ್ ಮಾಡ್ಯಾರ ಅನ್ಕೊಂಡು ಅವರು. ಈ ಬಾರಿ ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ, ಇನ್ನು ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನಿಂತಿದ್ದಾರೆ. ಏನ್ ಅನ್ಸುತ್ತೆ ಅವರಿಬ್ರು ಮಧ್ಯ? ಒಳ್ಳೆ ಫೈಟ್ ನಡೆಯಬಹುದು. ಅಂಜಲಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ ಈ ಸಲ. ಯಾಕೆಂದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ನೀಡಿದಂಥ ಈ ಬಡ ಜನರಿಗೆ 5 ಗ್ಯಾರಂಟಿ ಯೋಜನೆಗಳಿಂದ ಮತ್ತು ಅವರು ಮಾಡುವಂಥ ಜನಪರ ಕಾರ್ಯಗಳಿಂದ ಅವರು ಮುನ್ನಡೆ ಸಾಧ್ಯ ಉಂಟು. ಈಗ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಏನದು ತಪ್ಪಾಯ್ತು, ಹೆಣ್ಮಕ್ಳು ಹಾಳಾಗ್ತಿದ್ದಾರೆ, 2000 ತಗೊಂಡು ಮನೇಲಿ ಇರ್ತಾ ಇಲ್ಲ, ಫ್ರೀ ಬಸ್ ಅಂತ ಹತ್ಕೊಂಡು ಹೋಗ್ತಾ ಇದಾರೆ ಅಂತಾರೆ. ಅದೆಲ್ಲ ಚುನಾವಣೆ ಗಿಮಿಕ್ ಸಲುವಾಗಿ ಇವ್ರು ಮಾತಾಡಿದ್ದಾರೆ. ಆದ್ರೆ ಯಾರು ಹಾಳಾಗಲಿಲ್ಲ. ಜನರಿಗೆ, ಮಹಿಳೆಯರಿಗೆ ಪಾಪ ಒಂದು ಮನೆಯ ಒಂದು ಆರ್ಥಿಕ ಪರಿಸ್ಥಿತಿ ತೊಂದರೆದ್ರಿಂದ ಒಂದು ದಿನಸಿ ವಸ್ತು ಆಗಲಿ, ಮಕ್ಕಳ ಶಾಲೆಗೆ ಆಗಲಿ ಭಾಳಷ್ಟು ಉಪಯೋಗ ಆಗಿದೆ. ಮತ್ತು ಅವರು ಬಸ್ಸಿಗೆ ಹೋದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಮತ್ತು ಮದುವೆಗೆ ಎಲ್ಲರೂ ಈ ರೀತಿಯಾಗಿ ತಿರುಗಾಡಿದರೆ ಹೊರತು ಅನವಶ್ಯಕವಾಗಿ ಅವರು ಹಾಳಾಗಲಿಕ್ಕೆ ಉಪಯೋಗ ಮಾಡಲಿಲ್ಲ ಯೋಜನೆಗಳನ್ನು.